ಯಾವ ಬರುವ ಜನವರಿ 1ನೇ ತಾರೀಕಿನಂದು ಯಾವ ಅಮರಶಿಲ್ಪಿ ಜಕಣಾಚಾರ್ಯವರ ಸಂಸ್ಕರಣಾ ದಿನಾಚರಣೆ ನೆರವೇರಿಸ್ತಾ ಇದ್ದೀವಿ. ಅಮರಶಿಲ್ಪಿ ಜಕಣಾಚಾರ್ಯವರು ಅವರ ಮೂಲತಃ ತುಮಕೂರು ತಾಲೂಕಿನ ಕೈದಾಳ ಗ್ರಾಮದಲ್ಲಿ ಯಾವ ನಾಗಲಿಂಗ ಸ್ಥಪತಿಗಳಿಗೆ ಮತ್ತು ಸೌಪರ್ಣಾದೇವಿ ಅಂತಕ್ಕಂಥ ದಂಪತಿಗಳಿಗೆ ಜನಿಸಿರ್ತಕ್ಕಂಥ ಜಕಣಾಚಾರ್ಯವರು. ಅವರ ಸುಪುತ್ರರಾಗಿ ಡಂಕಣಾಚಾರ್ಯವರು ಇವರು ತಮ್ಮ ಊರಿನಲ್ಲಿರ್ತಕ್ಕಂಥ ಅಗ್ರಹಾರದಲ್ಲಿ ಸಾವಿರಾರು ಶಿಲ್ಪಿಗಳನ್ನು ಅವರು ಸೃಷ್ಟಿ ಮಾಡಿದರು. ಅದೇ ರೀತಿಯಾಗಿ ಯಾವ ಅವರ ಒಂದು ಕಲೆಗೆ ಸುಮಾರು 1100 ವರ್ಷಗಳ ಆಗಿರ್ಬೋದು, 11ನೇ ಶತಮಾನದಲ್ಲಿ ಅಂತಕ್ಕಂಥದ್ದು ಹೇಳ್ತಾರೆ. 900 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥವ್ರು. ಅವರ ಶಿಲ್ಪಕಲೆಗಳು ಇಂದಿಗೂ ಕೂಡ ನಾವು ಬೇಲೂರು, ಹಳೆಬೀಡು, ಅಜಂತ, ಎಲ್ಲೂರು ಎಲ್ಲ ಕಡೆಯಲ್ಲಿ ನೋಡ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ. ಇವತ್ತಿನ ದಿವಸ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯವರು ನಿರ್ಮಾಣ ಮಾಡಿರ್ತಕ್ಕಂಥ ಶಿಲ್ಪಕಲೆಗೆ ಎಷ್ಟು ಬೆಲೆ ಆದಂತಂದ್ರ, ಇವತ್ತಿನ ಹೊರಗಿನ ವಿದೇಶಿಯವರು ಭಾರತಕ್ಕೆ ಬರಬೇಕಾಗಿತ್ತಂದ್ರ ಇಲ್ಲಿ ಇರ್ತಕ್ಕಂಥ ಐಷಾರಾಮಿ ಹೋಟೆಲ್ಗಳು, ಐಷಾರಾಮಿ ಮನೆಗಳು, ಐಷಾರಾಮಿ ಜೀವನಕ್ಕೆ ಇಲ್ಲಿ ಬರೋದಿಲ್ಲ ಯಾರು ವಿದೇಶಿಯವರು ನೋಡ್ಲಕ್ಕ. ಇಲ್ಲಿ ಎದಕ್ಕೆ ಬರ್ತಾರಂತಂದ್ರ ವಿಶ್ವಕರ್ಮರು ನಿರ್ಮಾಣ ಮಾಡಿರ್ತಕ್ಕಂಥ ಶಿಲ್ಪಕಲೆಯನ್ನು ನೋಡ್ಲಕ್ಕೆ ಇವತ್ತಿನ ದಿವಸ ಭಾರತ ದೇಶಕ್ಕೆ ವಿದೇಶಿಯವರು ಬರ್ತಾರ ಹೊರತು ಬೇರೆ ಅನ್ನಲ್ಲ. ಯಾಕಂತಂದ್ರ ಅಮರಶಿಲ್ಪಿ ಜಕಣಾಚಾರ್ಯರು ಕೇವಲ ಕಾಲ್ಪನಿಕ ವ್ಯಕ್ತಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಕೆಲವೊಬ್ರು. ಆದ್ರ ಬೇಲೂರು ಹಳೆಬೀಡಿನಲ್ಲಿ ಇರ್ತಕ್ಕಂಥ ಒಂದು ಕಲ್ಲಿಗೆ ಬಿದ್ದಿರ್ತಕ್ಕಂಥ ಕಲ್ಲಿಗೆ ಕೇಳ್ರಿ, ಇದನ್ನು ನಿರ್ಮಾಣ ಮಾಡಿ ನಮ್ಮನ್ನ ದೇವತಾ ಸ್ವರೂಪವಾಗಿ ಕೂಡಿಸಿರ್ತಕ್ಕಂಥವ್ರು ಯಾರಂತಂದ್ರ ಆ ಕಲ್ಲು ಹೇಳುತ್ತದ ಅಮರಶಿಲ್ಪಿ ಜಕಣಾಚಾರ್ಯವರು ನಮ್ಮ ನಿರ್ಮಾಣ ಮಾಡ್ಯಾರಂತಕ್ಕಂಥ ಮಾತನ್ನ ಈ ಕಲ್ಲು ಹೇಳುತ್ತದೆ. ಅದಕ್ಕಾಗಿ ಅವರ ಚಲನಚಿತ್ರ ಮೊದಲನೇದಾಗಿ ಹಳೆ ಕಾಲದಲ್ಲಿ ಮೊದಲನೇ ಚಲನಚಿತ್ರವಾಗಿ ಅಮರಶಿಲ್ಪಿ ಜಕಣಾಚಾರ್ಯ ಅಂತ ಚಲನಚಿತ್ರೋತ್ಸವ ಆಯ್ತು ಮೊದಲನೇ ಬಾರಿ. ಅಂತ ಒಂದು ಚಲನಚಿತ್ರದಲ್ಲಿ ಪೂರ್ತಿ ಇಡೀ ನಮ್ಮ ಆ ಜಕಣಾಚಾರ್ಯ ಚರಿತ್ರೆಯನ್ನು ತಗೊಂಡಿದ್ರ. ಇವತ್ತಿನ ದಿವಸ ಶಿಲ್ಪಕಲೆಗಳಿಗೆ ಆಗ್ಲಿ, ಯಾವುದೇ ವಿಶ್ವಕರ್ಮರು ನಿರ್ಮಾಣ ಮಾಡಿರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯವರು ನಿರ್ಮಾಣ ಮಾಡಿರ್ತಕ್ಕಂಥ ಕಲೆಗೆ ಇವತ್ತು ಬೆಲೆ ಏನಾದ್ರೂ ಕೊಟ್ಟದ್ದಾದ್ರೆ ಅದು ನಮ್ಮ ವಿಶ್ವಕರ್ಮರಿಗೆಲ್ಲ ಭಾರತೀಯ ಸನಾತನ ಸಂಸ್ಕೃತಿಗೆ ಗೌರವ ಕೊಟ್ಟಂತ ಆಗ್ತದೆ ಇವತ್ತಿನ ದಿವಸ. ಯಾಕಂತಂದ್ರ ಒಂದು ಪ್ರಕೃತಿಯಲ್ಲಿ ಒಬ್ಬ ಕವಿ ಹೇಳ್ತಾನ, ಪ್ರಕೃತಿಯಿಂದ ವಿಕೃತಿಗೊಂಡ ವಸ್ತುವಿಗೆ ಸಂಸ್ಕೃತಿಯನ್ನು ಕೊಡುವವರು ವಿಶ್ವಕರ್ಮರು ಅಂತಕ್ಕಂಥ ಮಾತನ್ನ ಹೇಳ್ತಾನ. ಯಾಕಂತಂದ್ರೆ ಎಲ್ಲೋ ಬಿದ್ದಿರ್ತಕ್ಕಂಥ ಒಂದು ಕಲ್ಲಿನ, ಎಲ್ಲೋ ಬಿದ್ದಿರ್ತಕ್ಕಂಥ ಒಂದು ಕಟ್ಟಿಗೆಯನ್ನ ಅದನ್ನು ಮೂರ್ತಿಯನ್ನಾಗಿ ಮಾಡಿ ಅದಕ್ಕೆ ದೈವಿ ಸ್ವರೂಪವನ್ನು ಕೊಟ್ಟು ಇವತ್ತಿನ ದಿವಸ ಗುಡಿಗಳಲ್ಲಿಟ್ಟು ಪೂಜೆ ಮಾಡ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ಅವರ ಅಮರಶಿಲ್ಪಿ ಜಕಣಾಚಾರ್ಯವರು ಅಂತಕ್ಕಂಥ ಮಾತನ್ನ ಹೇಳ್ಬೋದು ಇವತ್ತಿನ ದಿವಸ. ಅಂತ ಅಮರಶಿಲ್ಪಿ ಜಕಣಾಚಾರ್ಯವರ ಇವತ್ತು ಬೇಲೂರು ಹಳೆಬೀಡು ಆಗಿರ್ಬೋದು, ಅಜಂತ ಎಲ್ಲೂರು ಆಗಿರ್ಬೋದು, ಬಾದಾಮಿ ಐಹೊಳೆ ಪಟ್ಟದ ಕಲ್ಲಾಗಿರ್ಬೋದು, ಇವತ್ತು ಪಟ್ಟದ ಕಲ್ಲನ್ನಾಗಿ ಮಾಡಿರ್ತಕ್ಕಂಥವ್ರು ಯಾರಂದ್ರೆ ಅಮರಶಿಲ್ಪಿ ಜಕಣಾಚಾರ್ಯವರು. ಅಂತ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಶ್ರೀ ವಿಶ್ವಕರ್ಮ ಸಮಾಜದ ಯಾವ ಅಮರಶಿಲ್ಪಿ ಜಕಣಾಚಾರ್ಯವರು ಅದರ ಒಂದು ಹೋರಾಟವನ್ನ ನಮ್ಮ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ KP ನಂಜಂಡಿ ಅವರು ಮಾಡಿದ್ರು. ಅವ್ರು ಇದ್ದಿಲ್ಲ ಅಂತಂದ್ರೆ ಯಾವುದು ಸಾಧ್ಯವಾಗ್ತದಿಲ್ಲ ನಮಗ. ಇವತ್ತಿನ ದಿವಸ ಎಂತ ಶಕ್ತಿ ಅದಂತಂದ್ರ ನಾವು ಕುರಿಗಳಂತಿದ್ದವ್ರಿಗೆ ಹುರಿಗಳಂತ ತೋರಿಸಿಕೊಟ್ಟಿರ್ತಕ್ಕಂಥವ್ರು ಯಾರಂತಂದ್ರ ಅದು ನಮ್ಮ KP ನಂಜಂಡಿ ಅವರು ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತಿನ ದಿವಸ ಬೇಡಿಕೆಗಳು ಹೋರಾಟದಲ್ಲಿಂತನೇ ಬೇಡಿಕೆಗಳು ಈಡೇರ್ತಾವ. ಹೋರಾಟದಲ್ಲಿ ನಮ್ಮಲ್ಲಿ ಕಿಚ್ಚನ್ನು ತುಂಬಿ, ವಿಶ್ವಕರ್ಮರ ಕಿಚ್ಚನ್ನು ತುಂಬಿ, ಧೈರ್ಯವನ್ನು ತುಂಬಿ, ನಮ್ಮಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಸರಿಪಡಿಸಿ ಅವರು ಇವತ್ತಿನ ದಿವಸ ನಮ್ಮ ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ದಾರಂತಂದ್ರೆ ಅವರು ನಮ್ಮ KP ನಂಜಂಡಿ ಅವರು. ಅವರ ಪ್ರಯತ್ನದಿಂದಲೇ ನಮ್ಮ ಹೋರಾಟದಿಂದಲೇ ಇವತ್ತಿನ ದಿವಸ ಈ 3 ಫಲಗಳು ಸಿಕ್ಕವ. ಅವರು ಬಿತ್ತಿರ್ತಕ್ಕಂಥ ಬೀಜ ಇವತ್ತು ಮರವಾಗಿ ಫಲವನ್ನು ಕೊಡ್ತಾ ಇದ್ದೇವೆ. ಒಂದು ಅಭಿವೃದ್ಧಿ ನಿಗಮ ಮತ್ತು ವಿಶ್ವಕರ್ಮ ಜಯಂತಿ ಮತ್ತು ಯಾವ ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಕರಣಾ ದಿನಾಚರಣೆ ಅಂತ ಅದು ಹೋರಾಟದಲ್ಲಿಂತನೇ ಸಿಕ್ಕಿರ್ತಕ್ಕಂಥದ್ದು. ಅಂತ ಹೋರಾಟದ ಮೂಲಕ ಈ ಒಂದು ಅಮರಶಿಲ್ಪಿ ಜಕಣಾಚಾರ್ಯ ಅವರ ಮೂರ್ತಿಯನ್ನ ಎಲ್ಲಿ ಬೇಲೂರು ಹಳೆಬೀಡದಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಸರ್ಕಾರದ ಮುಂದೆ ನಮ್ಮ ಬೇಡಿಕೆಯನ್ನು ಇಡುತ್ತಿದ್ದೇವೆ.
ಅಲ್ಲಿ ಬೇಲೂರು ಹಳೆಬೀಡದಲ್ಲಿ ಕೂಡ ಆ ಒಂದು ಯಾವ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕಂತಕ್ಕಂಥ ಮಾತನ್ನ ಹೇಳ್ತೀವಿ. ಅದರ ನಿಮಿತ್ತವಾಗಿ ನಾಳೆ ಬರ್ತಕ್ಕಂಥ ಜನವರಿ 1ನೇ ತಾರೀಕು ವಿಶ್ವ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಸಂಸ್ಕರಣಾ ದಿನಾಚರಣೆ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ. ಸರ್ಕಾರ ಕೂಡ ಮಾಡ್ತಾ ಇದೆ. ಅದಕ್ಕಾಗಿ ಎಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದವರಾಗಿರ್ಬೇಕು ಮತ್ತು ನಮ್ಮ ಕುಲಬಾಂಧವರಾಗಿರ್ಬೇಕು ಸಹಸ್ರ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಧನ್ಯರಾಗಬೇಕಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ.